ಸನ್ಮಾನ್ಯ ಅರುಣ್ ಪುಟ್ಟಿಲ್ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್. ನಮ್ಮೆಲ್ಲರಿಗೂ ಈ ರಾಷ್ಟ್ರದ ಕೆಲಸವನ್ನ ಮಾಡೋದಕ್ಕೆ ಶಕ್ತಿಯನ್ನ ತುಂಬಿರತಕ್ಕಂತಹ ಸಿಗಂದೂರಿನ ತಾಯಿ ಚೌಡೇಶ್ವರಿಯ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಕರ್ನಾಟಕದ ಪ್ರಶ್ನಾತೀತ ರಾಜಕಾರಣಿ, ದಣಿವರಿಯದ ಜನನಾಯಕ ಆದರಣೀಯ ಯಡಿಯೂರಪ್ಪಾಜಿಯವರೇ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತಹ ಕುಮಾರಸ್ವಾಮಿಯವರೇ, ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತಹ ಬೊಮ್ಮಾಯಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಭಾರತೀಯ ಜನತಾ ಪಕ್ಷದ ಎಲ್ಲ ಜನನಾಯಕರೇ ಹಾಗೂ ಈ ಬಾರಿ ಮತ್ತೆ ಲೋಕಸಭಾ ಅಭ್ಯರ್ಥಿಯಾಗಿ ಹ್ಯಾಟ್ರಿಕ್ ಗೆಲುವನ್ನ ಚುನಾವಣೆಯ ಪೂರ್ವವೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಸಂದೇಶವನ್ನ ಕೊಟ್ಟಿರತಕ್ಕಂತಹ ರಾಘವೇಂದ್ರರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಸಜ್ಜನ ಬಂಧುಗಳ ಶ್ರದ್ಧೆಯ ಮಾತೆ ಎಂದರೆ, ಈ ಬಾರಿಯ ಚುನಾವಣೆ ಈ ದೇಶದ ಭವಿಷ್ಯವನ್ನ ನಿರ್ಣಯ ಮಾಡತಕ್ಕಂತಹ ಚುನಾವಣೆ. ಕಳೆದ 10 ವರ್ಷಗಳಲ್ಲಿ ಕೇಂದ್ರದಲ್ಲಿ ಆಡಳಿತ ಮಾಡಿರತಕ್ಕಂತಹ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಅಭಿವೃದ್ಧಿ ಕಾರ್ಯಗಳು ಈ ದೇಶದ ಗೌರವವನ್ನ ವಿಶ್ವಕ್ಕೆ ತೋರಿಸತಕ್ಕಂತಹ ವಿದ್ಯಮಾನಗಳು, ಆರ್ಟಿಕಲ್ 370 ರದ್ದು ಮಾಡಿ ಕಾಶ್ಮೀರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರತಕ್ಕಂತಹ ಬೆಳವಣಿಗೆಗಳು, ಸಿಎಎ ಜಾರಿಗೊಳಿಸಿ ಮತ್ತೆ ಈ ಸಮಾಜದಲ್ಲಿ ಒಂದು ಒಳ್ಳೆಯ ರಾಜಕಾರಣ ಆಗಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಹೆಜ್ಜೆ ಇಟ್ಟಿರತಕ್ಕಂತಹ ಅನೇಕ ಸಂಗತಿಗಳು ಮತ್ತೆ ನರೇಂದ್ರ ಮೋದಿ ರಾಷ್ಟ್ರದ ಪ್ರಧಾನಿಯಾಗಿ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಡೆದಿದೆ. ಇವತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಅಂಜನಾಪುರ ನೀರಾವರಿ ಯೋಜನೆಯನ್ನ ಮಾಡಿರತಕ್ಕಂತಹ ಸ್ಮಾರ್ಟ್ ಸಿಟಿ ಯೋಜನೆಯ ಮುಖಾಂತರ ಅಭಿವೃದ್ಧಿಯನ್ನ ಮಾಡಿರತಕ್ಕಂತಹ ಬೆಂಗಳೂರು ಶಿವಮೊಗ್ಗ ಚತುಷ್ಪಥ ರಸ್ತೆಯನ್ನ ಮಾಡಿ ಶಿವಮೊಗ್ಗ ಲೋಕಸಭೆಯ ಜನರ ಜನಮಾನಸಲ್ಲಿ ಇವತ್ತು ಇರತಕ್ಕಂತಹ ರಾಘವೇಂದ್ರರವರು ಮತ್ತೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆಲುವನ್ನು ಕಾಣಬೇಕು ಇರತಕ್ಕಂತಹ ಯೋಚನೆ ಅಡಿಯಲ್ಲಿ ನಾವೆಲ್ಲ ಸಂಕಲ್ಪವನ್ನ ಮಾಡಿದ್ದೇವೆ. ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂತಹ ಶಕ್ತಿ ದೇಶಕ್ಕೆ ಬರಬೇಕು. ಯಾವ ದೀನ್ ದಯಾಳ್ ಉಪಾಧ್ಯಾಯರ, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನ ಸಾಕಾರಗೊಳಿಸತಕ್ಕಂತಹ ಯಡಿಯೂರಪ್ಪಾಜಿ ಅವರ ಕೆಲಸ ಕಾರ್ಯಗಳಿಗೆ ಆದಷ್ಟು ಶಕ್ತಿಯನ್ನು ಕೊಡಬೇಕು. ಶಿವಮೊಗ್ಗ ಜಿಲ್ಲೆ ಯಾವತ್ತೂ ಕೂಡ ಹಿಂದುತ್ವದ ಜಿಲ್ಲೆ, ಧರ್ಮಾಧಾರಿತವಾಗಿರ್ತಕ್ಕಂತಹ ಜಿಲ್ಲೆ ಇರತಕ್ಕಂತಹ ಸಂದೇಶವನ್ನು ಕೊಡತಕ್ಕಂತಹ ಜವಾಬ್ದಾರಿಯನ್ನ ನಾವೆಲ್ಲ ತಗೊಳ್ಬೇಕು ಇರತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಕರ್ನಾಟಕದಲ್ಲಿ ಇವತ್ತು ಆಡಳಿತ ಮಾಡತಕ್ಕಂತಹ ಸಿದ್ದರಾಮಯ್ಯ ಸರ್ಕಾರ ಮಾಡಿರತಕ್ಕಂತಹ ಅನೇಕ ತಪ್ಪು ಹೆಜ್ಜೆಗಳು ಇವತ್ತು ಮತ್ತೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವೇ ಆಡಳಿತಕ್ಕೆ ಸೂಕ್ತ ಇರತಕ್ಕಂತಹ ಯೋಚನೆಯ ಅಡಿಯಲ್ಲಿ ಜನಮಾನಸ ನಿರ್ಣಯ ಮಾಡತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಲೋಕಸಭಾ ಚುನಾವಣೆ ಮುಂದಿನ ಎಲ್ಲಾ ಚುನಾವಣೆಗಳಿಗೂ ಕೂಡ ದಿಕ್ಸೂಚಿಯಾಗಲಿ. ಯಾವ ಪ್ರೀತಿ ವಿಶ್ವಾಸದ ರಾಜಕಾರಣದ ಭಾರತೀಯ ಜನತಾ ಪಕ್ಷವನ್ನ ಕಳೆದ ಬಾರಿಯ ಅಂತರಕ್ಕಿಂತ ಮತ್ತೆ 1 ಲಕ್ಷದ ಅಂತರದ ಹೆಚ್ಚಿನ ಅಂತರದಲ್ಲಿ ಜಯಗಳಿಸಬೇಕು. ಮತ್ತೆ ಧರ್ಮಧ್ವಜ ಎತ್ತರಕ್ಕೆ ಹೊಡೆಯತಕ್ಕಂತಹ ಕೆಲಸವನ್ನ ದೇವದುರ್ಲಭ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥ ಮಾತುಗಳ ಜೊತೆಗೆ ಮತ್ತೆ ನಿಮಗೆಲ್ಲರಿಗೂ ಶಕ್ತಿಯನ್ನ ಭಾರತ ಮಾತೆ ಕೊಳ್ಳಿ, ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಳ್ಳಿ ಅನ್ನತಕ್ಕಂಥ ಆಶಯದ ಜೊತೆಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ.